ಐಪಿಎಲ್ 2025 ಸೀಸನ್ನಲ್ಲಿ ನಿಜವಾದ ಕ್ರಿಕೆಟ್ ರೋಮಾಂಚನವನ್ನು ಅಭಿಮಾನಿಗಳು ಅನುಭವಿಸಿದರು. ಸೂಪರ್ ಓವರ್ ಥ್ರಿಲ್ಲರ್ನಲ್ಲಿ ದೆಹಲಿ ಕ್ಯಾಪಿಟಲ್ಸ್ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಅದ್ಭುತ ಜಯವನ್ನು ದಾಖಲಿಸಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದ ಈ ಪಂದ್ಯದಲ್ಲಿ ಸೋಲೋ ಹಂತದಲ್ಲಿ ಇದ್ದ ದೆಹಲಿ ಪಂದ್ಯವನ್ನು ಮೊದಲು ಟೈಗೆ ತಂದು ನಂತರ ಸೂಪರ್ ಓವರ್ನಲ್ಲಿ ಉತ್ಕಟ ಜಯವನ್ನು ಕೈಸೇರಿಸಿತು. ಇದರಲ್ಲಿ ಎರಡೂ ತಂಡಗಳು ತಲಾ 188 ರನ್ ಗಳಿಸಿದ ಕಾರಣ ಪಂದ್ಯ ಸೂಪರ್ ಓವರ್ಗೆ ದಾರಿ ತೋರದಿತು. ಮೊದಲ ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ಕೇವಲ 11 ರನ್ ಗಳಿಸಿತು. ದೆಹಲಿ 12 ರನ್ ಗುರಿಯನ್ನು ಕೇವಲ 2 ಎಸೆತಗಳನ್ನು ಬಾಕಿ ಇಟ್ಟುಕೊಂಡು ಸಾಧಿಸಿತು. ಸೂಪರ್ ಓವರ್ನಲ್ಲಿ ರಾಹುಲ್ ಒಂದು ಬೌಂಡರಿ ಹೊಡೆದರೆ ಸ್ಟಂಪ್ ಸಿಕ್ಸರ್ ಬಾರಿಸಿ ಪಂದ್ಯವನ್ನು ಗೆಲ್ಲಿಸಿದರು. ಈ ಪಂದ್ಯದಲ್ಲಿ ದೆಹಲಿ ಕ್ಯಾಪಿಟಲ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಎರಡೂ 188 ರನ್ ಗಳಿಸಿ ಪಂದ್ಯ ಟೈ ಮಾಡಿಕೊಂಡವು. ಇದು ಅತ್ಯಂತ ಉತ್ಕಟ ತಾಳ್ಮೆಯ ಹೈ ಸ್ಕೋರ್ ಥ್ರಿಲ್ಲರ್ ಆಗಿತ್ತು. ಮೊದಲು ಬೌಲಿಂಗ್ನಲ್ಲಿ ವಿಫಲವಾದ ರಾಜಸ್ಥಾನ್ ನಂತರದ ಚೇಸ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿತು. ಓಪನರ್ ಯಶಸ್ವಿ ಜೈಸ್ವಾಲ್ ಮತ್ತು ನಿತೀಶ್ ರಾಣಾ ಅವರು ತಲಾ ಅರ್ಧ ಶತಕ ಬಾರಿಸಿ ರಾಜಸ್ಥಾನ್ ಗೆಲುವಿನ ಹಾದಿಗೆ ನಡೆಸಿದರು. ಆದರೆ ಕೊನೆಯ ಓವರ್ನಲ್ಲಿ ತಲುಪಬೇಕಾದ 9 ರನ್ಗಳನ್ನು ಸ್ಟಾರ್ಕ್ ಕೇವಲ 8 ರನ್ ಕೊಡುವ ಮೂಲಕ ಪಂದ್ಯವನ್ನು ಟೈಗೆ ತಂದುಕೊಂಡು ಬಂದರು. ಇದಕ್ಕೂ ಮೊದಲು ದೆಹಲಿ ಮೊದಲು ಬ್ಯಾಟಿಂಗ್ ಮಾಡಿ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 188 ರನ್ ಗಳಿಸಿತು. ರಾಜಸ್ಥಾನ್ ಕೂಡ ತಮ್ಮ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು ತಲಾ ಅಷ್ಟೇ ರನ್ ಗಳಿಸಿತು. ಫಲವಾಗಿ ಪಂದ್ಯ ಸೂಪರ್ ಓವರ್ಗೆ ಸಾಗಿತು. 189 ರನ್ ಗುರಿಯ ಚೇಸಿನಲ್ಲಿ ರಾಜಸ್ಥಾನ್ ತಕ್ಷಣವೇ ಭರ್ಜರಿ ಆರಂಭ ನೀಡಿತು. ಜೈಸ್ವಾಲ್ ಮತ್ತು ಸಂಜು ಸ್ಯಾಮ್ಸನ್ ಜೋಡಿ ಪವರ್ ಪ್ಲೇನಲ್ಲಿ ಯಾವುದೇ ವಿಕೆಟ್ ಕಳೆದುಕೊಳ್ಳದೆ 63 ರನ್ ಗಳಿಸಿದರು. ಈ ಹಂತದಲ್ಲಿ ಸಂಜು ಸ್ಯಾಮ್ಸನ್ ಗಾಯಗೊಂಡು ರಿಟೈರ್ಡ್ ಆಗಿ ಮೈದಾನದಿಂದ ಹೊರನಡೆಯಬೇಕಾಯಿತು. ನಂತರ ಪರಾಗ್ ಕೇವಲ 8 ರನ್ ಮಾಡಿ ಔಟ್ ಆದರು. ನಂತರ ಜೈಸ್ವಾಲ್ ಅರ್ಧ ಶತಕ ಬಾರಿಸಿ ಪೆವಿಲಿಯನ್ ಸೇರಿದರು. ಇದರಿಂದ ಪಂದ್ಯ ನಿಧಾನವಾಗಿ ದೆಹಲಿಯ ಕಡೆಗೆ ತಿರುಗಿತು. ಆಮೇಲೆ ನಿತೀಶ್ ರಾಣಾ ಮತ್ತು ಜುರೇಲ್ ನಿರ್ಣಾಯಕ ಜತೆಯಾಗಿದ್ದರು. ಪ್ರತಿದ್ವಂದ್ವಿಗಳಿಗೆ ಯಾವುದೇ ಅವಕಾಶ ನೀಡದೆ ಚೆನ್ನಾಗಿ ಆಟವಾಡಿದರು. ಆದರೆ ರಾಣಾ ಔಟಾದ ನಂತರ ಜುರೇಲ್ ಹಿಟ್ಮೈರ್ ಜೊತೆಗೂಡಿ ಪಂದ್ಯ ಅಂತ್ಯ ಮಾಡಲು ಯತ್ನಿಸಿದರು. ಕೊನೆಯ ಓವರ್ನಲ್ಲಿ ಸ್ಟಾರ್ಕ್ ಮ್ಯಾಜಿಕ್ ಪ್ರದರ್ಶಿಸಿ ರಾಜಸ್ಥಾನ್ ಗೆಲುವನ್ನು ಕಿತ್ತುಕೊಂಡರು. ದೆಹಲಿಯ ಬೌಲರ್ಗಳಲ್ಲಿ ಕುಲದೀಪ್ ಯಾದವ್, ಅಕ್ಷರ್ ಪಟೇಲ್ ಮತ್ತು ಸ್ಟಾರ್ಕ್ ತಲಾ 1 ವಿಕೆಟ್ ಪಡೆದರು. 2021 ನಂತರ ಇದೇ ಮೊದಲು ಐಪಿಎಲ್ ಪಂದ್ಯ ಸೂಪರ್ ಓವರ್ಗೆ ಹೋಗಿದ್ದು. ಈ ಬಾರಿ 12 ರನ್ ಗುರಿಯನ್ನು ದೆಹಲಿ ಕೇವಲ 4 ಎಸೆತಗಳಲ್ಲಿ ಪೂರೈಸಿ ಅದ್ಭುತ ಗೆಲುವು ದಾಖಲಿಸಿದೆ.